ಹಾಯ್ ಹೆಲೋ ವೆಲ್ಕಮ್ ಟು ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು 10ನೇ ತರಗತಿಯಲ್ಲಿ ಬರುವಂತಹ ಮ್ಯಾಥಮೆಟಿಕ್ಸ್ದಲ್ಲಿ ಬರುವಂತಹ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಅಧ್ಯಯನದ ಮೇಲೆ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋದೊಳಗೆಲ್ಲ ಈ ಚಾಪ್ಟರ್ ಮೇಲೆ ಬರುವಂತಹ ಎಲ್ಲಾ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ. ಬಟ್ ನಮ್ದು ಹೋದ್ಸರಿ 10th ಕ್ವಶನ್ ಪೇಪರ್ ನೋಡಿದ್ರೆ ಹೆಂಗಿತ್ತು ಅಂತಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಿಂತ ಅಪ್ಲೈಡ್ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳಿದ್ರು. ಆ ಇಂಟೆನ್ಷನ್ ಇಂದ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಪ್ರತಿಯೊಂದು ಚಾಪ್ಟರ್ ಮೇಲೆ ಅಪ್ಲೈಡ್ ಕ್ವಶನ್ಸ್ ಏನೇನ್ ಬರ್ಬೋದಲ್ಲ ಅವನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದೀವಿ. ಹಾಗಾದ್ರೆ ಇದು ನೋಡ್ರಿ, ಫಸ್ಟ್ ಕ್ವಶನ್ ಏನದ ಅಂತಂದ್ರೆ ರೇಖಾತ್ಮಕ ಸಮೀಕರಣಗಳ ಅಲ್ಫಾ ಮತ್ತು ಬೀಟಾಗಳ ಬೆಲೆಗಳನ್ನ ಕಂಡುಹಿಡಿಯಿರಿ. ಅಪರಿಮಿತ ಪರಿಹಾರವಿದೆ. ಈ ಎರಡು ಸಮೀಕರಣ ಕೊಟ್ಟಿದಾರ. ಅವೇನು ಈ ಸಮೀಕರಣ ಅಂತಂದ್ರ 2x + 3y = 7, 2 alpha x plus alpha plus beta into y is equals to 28. ಎರಡು ಸಮೀಕರಣ ಕೊಟ್ಟಿದಾರ. ಈ ಎರಡು ಸಮೀಕರಣಕ್ಕ ಎಷ್ಟು ಪರಿಹಾರಗಳಿದೆ ಅಂತ ಹೇಳತ್ತಾರ ಅಂದ್ರೆ ಅವರು ಅಪರಿಮಿತ ಪರಿಹಾರಗಳಿವೆ ಅಂತ ಹೇಳತ್ತಾರ. ಅಂದ್ರೆ ಯಾವುದೇ ಎರಡು ರೇಖಾತ್ಮಕ ಸಮೀಕರಣಕ್ಕೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕ 3 ರೀತಿಯ ಪರಿಹಾರಗಳು ಇರ್ತದಂತ ನಿಮ್ಗೆ ಗೊತ್ತದ. ಯಾವವು? ಮೊದ್ಲೇದ್ದು ಆ ಎರಡು ರೇಖಾತ್ಮಕ ಸಮೀಕರಣಕ್ಕ ಅನನ್ಯ ಪರಿಹಾರ ಇರ್ಬೋದು. ಅನನ್ಯ ಪರಿಹಾರ ಅಂತಂದ್ರ ಒಂದೇ ಪರಿಹಾರ ಇರ್ಬೋದು. ಇಲ್ಲ ಅಂತಂದ್ರ ಆ ಎರಡು ಚರಾಕ್ಷರಿಗಳಿರುವ ರೇಖಾತ್ಮಕ ಸಮೀಕರಣಕ್ಕ ಅಸಂಖ್ಯಾತ ಪರಿಹಾರಗಳಿರ್ಬೋದು. ಇನ್ನೊಂದೇನಿರ್ಬೋದು, ಆ ಎರಡು ರೇಖಾತ್ಮಕ ಸಮೀಕರಣಕ್ಕ ಪರಿಹಾರ ಇಲ್ದೇನೆ ಇರ್ಬೋದು. ಬಟ್ ಇಲ್ಲಿ ಕೊಟ್ಟಿರುವಂತಹ ಎರಡು ಚರಾಕ್ಷರದ ರೇಖಾತ್ಮಕ ಸಮೀಕರಣಕ್ಕ ಎಷ್ಟು ಪರಿಹಾರಗಳಿದೆ ಅಂತ ಕೊಟ್ಟಿದಾರ ಅವರು? ಅಪರಿಮಿತ ಪರಿಹಾರಗಳಿದವು. ಹಾಗಾದ್ರ ಈ ಸಮೀಕರಣದೊಳಗಿರುವಂತಹ ಅಲ್ಫಾ ಮತ್ತೆ ಬೀಟಾ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹಾಗಾದ್ರೆ ಅಲ್ಫಾ ಮತ್ತೆ ಬೀಟಾ ಬೆಲೆಗಳನ್ನ ಕಂಡುಹಿಡಿಬೇಕಾದ್ರ ಇಲ್ಲಿ ಅಪರಿಮಿತ ಪರಿಹಾರ ಇದೆ ಅಂತ ಹೇಳಿದಾರ ಅಂದ್ಮೇಲೆ ಅವುಗಳ ಅನುಪಾತಗಳು ಯಾವ ರೀತಿ ಇರ್ತದಂತ ನಮ್ಗೆ ಗೊತ್ತಿರ್ಬೇಕು. ನಮ್ಗೆ ಗೊತ್ತದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕ ಅಪರಿಮಿತ ಪರಿಹಾರಗಳಿದ್ರ ಅವುಗಳ ರೇಖಾತ್ಮಕ ಸಮೀಕರಣಗಳ ಅನುಪಾತಗಳು ಯಾವ ರೀತಿ ಇರ್ತದ? ಅನುಪಾತಗಳು ಯಾವ ರೀತಿ ಇರ್ತದ ಅಂತಂದ್ರ ನೋಡ್ರಿ, ಇಲ್ಲಿ ಸಮೀಕರಣದ ಫಸ್ಟ್ ನಾವೇನ್ ಬರ್ಕೊಂಡು ಸಮೀಕರಣ ಬರ್ಕೊಂಡ್ಬಿಡೋಣ. ಏನದ? 2x + 3y = 7. ಇನ್ನೊಂದು 2 alpha x plus into bracket alpha plus beta into y = 28. ಹೌದಾ? ಇದ್ರೊಳಗೆ ನಮ್ಗ a1 b1 c1 ಎಷ್ಟದ? a2 b2 c2 ಎಷ್ಟದ ಬರ್ಕೊಂಡ್ಬಿಡೋಣ. a1 ಎಷ್ಟದ? a1 = ಅಂದ್ರೆ ಮೊದಲೇ ಸಮೀಕರಣದ a1 b1 c1 ಅಂತಂದ್ರ ಮೊದಲೇ ಸಮೀಕರಣದ ವ್ಯಾಲ್ಯೂ ಆಗಿರ್ತದ. a1 ಅಂತಂದ್ರೆ 2, b1 ಅಂತಂದ್ರ 3, c1 ಅಂತಂದ್ರೆ ಎಷ್ಟದ? 7. ಎರಡನೇ ಸಮೀಕರಣದ a2 ಎಷ್ಟದ? 2 alpha, b2 ಎಷ್ಟದ? alpha plus beta, c2 ಎಷ್ಟದ? 28. ಈಗ ಅನುಪಾತಗಳು ಯಾವ ರೀತಿ ಇರ್ತದ ಹಂಗಿದ್ರ? ಅಪರಿಮಿತ ಪರಿಹಾರ ಇದೆ ಅಂತಂದ್ರ ಅವುಗಳ ಅನುಪಾತಗಳು ಯಾವ ರೀತಿ ಇರ್ತದ? a1 / a2 = b1 / b2 = c1 / c2. ಈ ರೀತಿ ಅನುಪಾತಗಳು ಇರ್ತದ. ಈಗೆಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. a1 ಅಂದ್ರೆ ಎಷ್ಟದ? 2 / a2 ಅಂದ್ರೆ ಎಷ್ಟದ? 2 alpha = b1 ಅಂದ್ರೆ ಎಷ್ಟದ? 3 / b2 ಅಂದ್ರೆ ಎಷ್ಟದ? alpha plus beta = c1 ಅಂತಂದ್ರ 7 / c2 ಅಂದ್ರ 28 ಅದ. ಹೌದಾ? ಈಗ ನೋಡ್ರಿ, ನಾ ಏನ್ ಮಾಡ್ತೀನಿ, a1 / a2 ನ c1 / c2 ಜೊತೆ ಕಂಪೇರ್ ಮಾಡ್ತೀನಿ. ಯಾಕಂತಂದ್ರ ಇವು ಅಪರಿಮಿತ ಪರಿಹಾರಗಳಿದಾವಂತಂದ್ರ ಮೂರೂನು ಅನುಪಾತಗಳು ಏನಿರ್ತದ? ಸಮವಾಗಿರ್ತದ. ಹಾಗಾಗಿ ನಾ ಏನ್ ಮಾಡ್ತೀನಿ, a1 / a2 ನ c1 / c2 ಜೊತೆ ಕಂಪೇರ್ ಮಾಡ್ತೀನಿ. ಹಾಗಾದ್ರೆ ನೋಡ್ರಿ, 2 / 2 alpha = 7 / 28. ಹೌದಾ? ಇಲ್ಲಿ ಸಿಂಪ್ಲಿಫಿಕೇಶನ್ ಏನ್ ಮಾಡ್ತೀನಿ ಅಂತಂದ್ರ ನೋಡ್ರಿ, 7ನ್ನ 28 ಕ್ಯಾನ್ಸಲ್ ಮಾಡ್ತೀನಿ. 7 1 7 4 28 ಆಯ್ತಾ? ಇವಾಗ ನೋಡ್ರಿ, 2 / 2 alpha = 1/4. ಹೌದಾ? ಈಗ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತದ 2 × 2 × 4 8 = 2 × 4 8 =
1 into 2 alpha 2 alpha is equals to ನಂಗೆ ಇಲ್ಲಿ alpha ವ್ಯಾಲ್ಯೂ ಬೇಕಾ 8 ಇಲ್ಲೇ ಇರಲಿ 2 ಈ ಕಡೆ ತಗೊಂಡ್ಬಂದ್ರೆ ಏನಾಗ್ತದ ಛೇದದೊಳಗೆ ಬರ್ತದ is equals to alpha 2 1 2 4 then alpha is equals to ಎಷ್ಟು ಬಂತು 4 ಅಲ್ಫಾ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ 4 ಈಗ ಅಲ್ಫಾ ವ್ಯಾಲ್ಯೂ ಸಿಕ್ತು ಇನ್ನೊಂದು ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು ನಾನು ಇಲ್ಲಿಗ ಬೀಟಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು ಈಗ ಏನ್ ಮಾಡ್ತೀನಿ b1 by b2 ನ c1 by c2 ಜೊತೆ ಕಂಪೇರ್ ಮಾಡ್ತೀನಿ ಏನದ b1 by b2 3 divided by alpha plus beta is equals to c1 by c2 ಅಂದ್ರೆ 7 divided by 28 ಸೇಮ್ ನೋಡ್ರಿ ಈಗ ಕ್ಯಾನ್ಸಲ್ ಮಾಡೋಣ 7 1 7 4 28 3 divided by alpha plus beta is equals to 1 by 4 same cross multiplication 3 into 4 is equals to 1 into any number ವಾಪಸ್ ಅದೇ ಬರ್ತದ alpha plus beta 3 4s 12 3 4 12 is equals to alpha plus beta ಇದ್ರೊಳಗ ನಮ್ಗೆ ಆಲ್ರೆಡಿ ಆಲ್ಫಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ 12 is equals to alpha ಅಂದ್ರೆ ಎಷ್ಟು ಬಂದದ 4 plus beta as it is ಈಗ 12 ಇಲ್ಲೇ ತಗೊಂಡ್ಬರ್ತೀನಿ 4 ಈ ಕಡೆ ಬಂದ್ರೆ ಏನಾಗ್ತದ -4 is equals to beta ಹಾಗಾದ್ರೆ 12 minus 4 ಎಷ್ಟಾಯ್ತು 8 then beta value is 8 then alpha value is 4 ನಾವು ಕಂಡುಹಿಡಬೇಕಾಗಿದ್ದ ಏನಿಲ್ಲಿ ಹೆಂಗಿದ್ರ ಅಲ್ಫಾ ಮತ್ತ ಬೀಟಾ ಬೆಲೆಗಳನ್ನ ಕಂಡುಹಿಡಿರಿ ಅಂತ ಹೇಳಿದ್ರು ಅಲ್ಫಾ ಅಂದ್ರೆ 4 ಬೀಟಾ ಅಂದ್ರೆ 8 ವಿದ್ಯಾರ್ಥಿಗಳೇ ಕೇಳ್ರಿ ಏನ್ ಹೇಳ್ಬೋದು ಅಂತಂದ್ರೆ ಅವ್ರು ಆಲ್ರೆಡಿ ಅವರೇ ಕೊಟ್ಟಿದ್ರು ಏನು 2 ಸಮೀಕರಣ ಕೊಟ್ಟಿದ್ರು ಆ ಸಮೀಕರಣಕ್ಕ ಎಷ್ಟು ಪರಿಹಾರಗಳಿದೆ ಅಂತಾನು ಅವರೇ ಹೇಳಿದ್ರು ಎಷ್ಟು ಪರಿಹಾರ ಇದೆ ಅಂತ ಹೇಳಿದ್ರು ಅಪರಿಮಿತ ಪರಿಹಾರಗಳಿದೆ ಅದ್ರ ಅಲ್ಫಾ ಮತ್ತೆ ಬೀಟಾ ಬೆಲೆಗಳನ್ನ ಕಂಡುಹಿಡಿರಿ ಅಂತ ಹೇಳಿದ್ರು ಹಾಗಾದ್ರ ಅಪರಿಮಿತ ಪರಿಹಾರಗಳು ಇದೆ ಅಂತಂದ್ರ ಅವುಗಳ ಅನುಪಾತಗಳು ಯಾವ ರೀತಿ ಇರ್ತದ ಅಂತ ಗೊತ್ತಿರ್ಬೇಕು ನಮಗ ಹೆಂಗಿರ್ತದ ಅದು ಅಪರಿಮಿತ ಪರಿಹಾರಗಳಿದ್ರ a1 by a2 is equals to b1 by b2 is equals to c1 by c2 ಇರ್ತದ ಅದ ಒಂದ್ ವೇಳೆ ಅವರು ಅನನ್ಯ ಪರಿಹಾರ ಇದೆ ಅಂತ ಹೇಳಿದ್ರ ಅನುಪಾತಗಳು ಯಾವ ರೀತಿ ನೆನಪೈತಿ ಅನನ್ಯ ಪರಿಹಾರ ಇದ್ದಿದ್ರ a1 by a2 is not equals to b1 by b2 ಹೌದಾ ನಾವು ಆಲ್ರೆಡಿ ಕ್ಲಾಸ್ ಒಳಗೆ ಕಲ್ತಿರ್ತೀವಿ ಯಾವುದೇ 2 ಸಮೀಕರಣಕ್ಕೆ 3 ರೀತಿಯ ಪರಿಹಾರ ಇರ್ತದ ಒಂದೇನಿರ್ಬೋದು ಅನನ್ಯ ಪರಿಹಾರ ಇರ್ಬೋದು ಅಂತ ನಾ ಸ್ಟಾರ್ಟಿಂಗ್ ಹೇಳಿದೆ ಅನನ್ಯ ಪರಿಹಾರ ಇತ್ತಂದ್ರೆ ಅವಾಗ ಅನುಪಾತಗಳು ಹೆಂಗಿರ್ತದ a1 by a2 is not equals to b1 by b2 ಇರ್ತದ ಅಪರಿಮಿತ ಅಂತಂದ್ರೆ ಈಗ ಆಲ್ರೆಡಿ ಬರ್ದೀನಿ ನಾನು ಹಾಗಾದ್ರೆ ಮೂರನೇದು ಏನಿತ್ತಂಗಿದ್ರ ಹಾಗಾದ್ರೆ ಅವಾಗ ಪರಿಹಾರನೇ ಇಲ್ಲ ಅಂದಾಗ ಅನುಪಾತಗಳು ಹೆಂಗಿರ್ತಿತ್ತು a1 by a2 is equals to b1 by b2 is not equals to c1 by c2 ಇತ್ತು ಕರೆಕ್ಟಾ ಹಾಗಾದ್ರೆ ನಾವು ಅನುಪಾತಗಳನ್ನ ಬರ್ಕೊಂಡ್ವಿ ಅದ್ರೊಳಗೆಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟ್ ಏನ್ ಮಾಡಿದ್ವಿ ಹಂಗಿದ್ರ a1 by a2 ನ c1 by c2 ಜೊತೆ ಕಂಪೇರ್ ಮಾಡಿದೆ ಅವು ವ್ಯಾಲ್ಯೂಸ್ ಅನ್ನ ಹಾಕೊಂಡಾಗ ನಮ್ಗೆ ಅಲ್ಫಾ ವ್ಯಾಲ್ಯೂ ಸಿಕ್ತು ಅಲ್ಫಾ is equals to 4 ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು b1 by b2 ನ c1 by c2 ಜೊತೆ ಕಂಪೇರ್ ಮಾಡಿದಾಗ ಅವಾಗ ನಮ್ಗೆ ಏನ್ ಸಿಕ್ತಂಗಿದ್ರ ಬೀಟಾ ವ್ಯಾಲ್ಯೂ ಸಿಕ್ತು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಹಂಗಿದ್ರ ಏನದ ನೆಕ್ಸ್ಟ್ ಕ್ವಶನ್ ABCD ಒಂದು ಚಕ್ರೀಯ ಚತುರ್ಭುಜ ಚಕ್ರೀಯ ಚತುರ್ಭುಜದ ಕೋನಗಳನ್ನ ಕಂಡುಹಿಡಿಯಿರಿ ಕೋನ A x+2 ಕೋನ B y+3 ಕೋನ C 3y+8 ಮತ್ತು ಕೋನ D 4x - 8 ಇದರ ಎಲ್ಲಾ ಕೋನಗಳನ್ನ ಕಂಡುಹಿಡಿಯಿರಿ ಹಾಗಾದ್ರೆ ನೋಡ್ರಿ ಕ್ವಶನ್ ಏನದ ಅಂತಂದ್ರೆ ABCD ಅನ್ನೋದು ಒಂದು ಚಕ್ರೀಯ ಚತುರ್ಭುಜ ಅಂತ ಹೇಳ್ತಿದ್ದಾರೆ ಚಕ್ರೀಯ ಚತುರ್ಭುಜ ಅಂತಂದ್ರ ಒಂದು ವೃತ್ತ ಅದ ಒಂದು ವೃತ್ತದೊಳಗೆ ಏನಿರ್ತದ ಅಂದ್ರೆ ಒಂದು ಚತುರ್ಭುಜ ಇರ್ತದ ಅದನ್ನ ನಾವೇನಂತ ಕರಿತೀವಿ ಚಕ್ರೀಯ ಚತುರ್ಭುಜ ಹಾಗಾದ್ರ ಇದ್ರದ್ದು ಏನ್ರಿ ಕಂಡೀಷನ್ ಇದ್ರ ಪ್ರಾಪರ್ಟೀಸ್ ಏನಂತಂದ್ರೆ ಇದ್ರ ಲಕ್ಷಣಗಳು ಏನಂತಂದ್ರ ಒಂದು ಚಕ್ರೀಯ ಚತುರ್ಭುಜ ಅಂತಂದ್ರ ಆ ಚತುರ್ಭುಜದೊಳಗಿರುವಂತಹ ಅಭಿಮುಖ ಕೋನಗಳ ಮೊತ್ತ ಎಷ್ಟಿರ್ತದ 180 ಡಿಗ್ರಿ ಇರ್ತದ ಹೌದಾ ಏನು ಒಂದು ಚಕ್ರೀಯ ಚತುರ್ಭುಜದೊಳಗ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟಿರ್ತದ 180 ಡಿಗ್ರಿ ಹಾಗಾದ್ರೆ ಅಭಿಮುಖ ಕೋನಗಳು ಅಂತಂದ್ರ ಕೋನ ಎಗೆ ಅಭಿಮುಖ ಕೋನ ಯಾವ್ದು ಕೋನ ಸಿ ಕೋನ ಬಿಗೆ ಅಭಿಮುಖ ಕೋನ ಯಾವ್ದು ಕೋನ ಡಿ ಆ ಎರಡು ಅಭಿಮುಖ ಕೋನಗಳನ್ನ ಕೂಡಿಸಿದಾಗ ಅವುಗಳ ಮೊತ್ತ ಎಷ್ಟಿರ್ತದ ಹಂಗಿದ್ರ 180 ಡಿಗ್ರಿ ಇರ್ತದ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದ್ರ ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬೋದು
ಹಾಗಾದ್ರೆ ನೋಡ್ರಿ ಫಸ್ಟ್ ಎ ಬಿ ಸಿ ಡಿ ಕೊಟ್ಟಿದಾರ ಅವ್ರು ಫಸ್ಟ್ ಬರ್ಕೊಂಡ್ಬಿಡೋಣ. ಏನದ ನಮ್ಗ ಒಂದು ಚಕ್ರೀಯ ಚತುರ್ಭುಜದೊಳಗ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಕೋನ ಎಗೆ ಅಭಿಮುಖ ಕೋನ ಯಾವ್ದ? ಕೋನ ಸಿ. ಅದೆಷ್ಟಿರ್ತದ? ಎ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಇವೆರಡೂ ಅಭಿಮುಖ ಕೋನಗಳನ್ನ ಕೂಡಿಸಿದ ಎಷ್ಟಿರ್ತದೆ? ಅದ 180. ಇನ್ನೊಂದ್ರ ಜೊತೆ ಕೋನ ಅದ, ಯಾವ್ದದ? ಬಿ ಮತ್ತ ಡಿ. ಕೋನ ಬಿ ಪ್ಲಸ್ ಕೋನ ಡಿ, ಇವನ್ನೆರಡನ್ನು ಕೂಡಿಸಿದ್ರೆ ಎಷ್ಟಿರ್ತದ? 180 ಡಿಗ್ರಿ. ಯಾಕಂತಂದ್ರ ಅದು ಚಕ್ರೀಯ ಚತುರ್ಭುಜ. ಹಾಗಾದ್ರೆ ಬರ್ಕೊಂಡ್ಬಿಡೋಣ. ಕೋನ ಎ ಅಂತಂದ್ರೆ ಎಷ್ಟು ಕೊಟ್ಟಿದಾರ ಅವರು? ಎಕ್ಸ್ ಪ್ಲಸ್ 2 ಡಿಗ್ರಿ. ಯಾಕಂದ್ರೆ ನಾವು ಡಿಗ್ರಿನ ಎದ್ರೊಳಗೆ ಹೇಳ್ತೀವಿ? ಡಿಗ್ರಿ ಅಂತ ಹೇಳೋದ್ರಿಂದ ಸೊ ಡಿಗ್ರಿ ಅಂತ ಬರ್ತೀವಿ. ಪ್ಲಸ್ ಕೋನ ಸಿ ಎಷ್ಟು ಕೊಟ್ಟಿದಾರ? 3y ಪ್ಲಸ್ 8 ಡಿಗ್ರಿ ಇಸ್ ಈಕ್ವಲ್ಸ್ ಟು ಎಷ್ಟು? 180 ಡಿಗ್ರಿ. ಯಾಕಂದ್ರೆ ಇವೆರಡು ಅಭಿಮುಖ ಕೋನಗಳಾಗಿರೋದ್ರಿಂದ ಇವೆರಡನ್ನು ಕೂಡಿಸಿದ್ರ 180 ಡಿಗ್ರಿ ಬರ್ಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದ್ ಜೊತೆ ಯಾವ್ದದ? ಕೋನ ಬಿ ಎಷ್ಟದ ಹಂಗಿದ್ರೆ ಅದು? y ಪ್ಲಸ್ 3 ಡಿಗ್ರಿ ಇಸ್ ಈಕ್ವಲ್ ಪ್ಲಸ್ ಕೋನ ಡಿ ಎಷ್ಟು ಕೊಟ್ಟಿದಾರ? 4x ಮೈನಸ್ 8 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಕರೆಕ್ಟಾ? ಈಗ ನೋಡ್ರಿ ಹಂಗಿದ್ರ ಫಸ್ಟ್ ಇಕ್ವೇಶನ್ ಅನ್ನು ತಗೋಣ. ಏನದ? ಎಕ್ಸ್ ಪ್ಲಸ್ 2 ಡಿಗ್ರಿ ಪ್ಲಸ್ 3y ಪ್ಲಸ್ 8 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಎಕ್ಸ್ ಪ್ಲಸ್ 3y 2 ಪ್ಲಸ್ 8 ಎಷ್ಟಾಗ್ತದ? ಪ್ಲಸ್ 10 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಕರೆಕ್ಟಾ? ಈಗ ಎಕ್ಸ್ ಪ್ಲಸ್ 3y 10 ಹೊರಗೆ ಬರ್ಕೊಂಡ್ಬಿಡೋಣ. ಅವಾಗ ಏನಾಗ್ತದ? 180 ಡಿಗ್ರಿ ಹೊರಗಿತ್ತು ಪ್ಲಸ್ 10 ಡಿಗ್ರಿ ಹೊರಗೆ ಬಂದ್ರೆ ಏನಾಯ್ತು? ಮೈನಸ್ 10 ಡಿಗ್ರಿ. ದೆನ್ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ಸ್ ಟು 180 10 ಕಳೆದ್ರೆ ಎಷ್ಟು ಉಳಿತು? 170 ಡಿಗ್ರಿ. ಕರೆಕ್ಟಾ? ಇದಕ್ಕೆ ಸಮೀಕರಣ 1. ಈಗ ಎರಡನೇ ಇಕ್ವೇಶನ್ ಏನದ? y ಪ್ಲಸ್ 3 ಡಿಗ್ರಿ ಪ್ಲಸ್ 4x ಮೈನಸ್ 8 ಡಿಗ್ರಿ ಇಸ್ ಈಕ್ವಲ್ಸ್ ಟು ಎಷ್ಟು? ಇವನ್ನೆರಡು ಕೂಡಿಸಿದ್ರೆ ಎಷ್ಟು ಇರ್ಬೇಕು? 180 ಡಿಗ್ರಿ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಏನದ? y ಪ್ಲಸ್ 3 ಪ್ಲಸ್ 4x ಮೈನಸ್ 8 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಕರೆಕ್ಟಾ? ಈಗ ಫಸ್ಟ್ ನಾ ಎಕ್ಸ್ ಅನ್ನ ಬರ್ಕೋತೀನಿ. 4x ಪ್ಲಸ್ y ಪ್ಲಸ್ 3 ಮೈನಸ್ 8 ಅವಾಗ ಕಳೆದ್ರೆ ಎಷ್ಟು ಬರ್ತದ? ಮೈನಸ್ 5 ಡಿಗ್ರಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಹೌದಾ? ಈಗ ನೋಡ್ರಿ 4x ಪ್ಲಸ್ y ಇಸ್ ಈಕ್ವಲ್ಸ್ ಟು ಹೊರಗೆ 180 ಇತ್ತ, ಮೈನಸ್ 5 ಹೊರಗೆ ಬಂದ್ರೆ ಏನಾಯ್ತು? ಪ್ಲಸ್ 5 ಡಿಗ್ರಿ. ಈಗೇನಾಯ್ತದ? 4x ಪ್ಲಸ್ y ಇಸ್ ಈಕ್ವಲ್ಸ್ ಟು 180 ಪ್ಲಸ್ 5 185 ಡಿಗ್ರಿ. ಇದಕ್ಕ ಸಮೀಕರಣ 2. ಸಮೀಕರಣ 1 ಸಮೀಕರಣ 2 ಸಿಕ್ತಾ? ಹಾಗಾದ್ರೆ ನೋಡ್ರಿ ಸಮೀಕರಣ 1 ಮತ್ತು ಸಮೀಕರಣ 2 ಬರ್ಕೊಳ್ಳೋಣ. ಏನದ? ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ಸ್ ಟು 170 ಡಿಗ್ರಿ. ಸಮೀಕರಣ 2 ಏನದ? 4x ಪ್ಲಸ್ y ಇಸ್ ಈಕ್ವಲ್ಸ್ ಟು 185 ಡಿಗ್ರಿ. ಇದು ಸಮೀಕರಣ 1, ಇದು ಸಮೀಕರಣ 2. ಹೌದಾ? ಹಾಗಾದ್ರೆ ನಾವು ಎರಡು ವಿಧಾನದೊಳಗೆ ಏನ್ ಮಾಡ್ಬೋದು ಅಂತಂದ್ರೆ ಸಮೀಕರಣ ಬಿಡಿಸ್ಬೋದು. ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ. ನಾನು ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಇಷ್ಟ ಆದಂತ ವಿಧಾನ, ಎಲ್ಲರಿಗೂ ಇಷ್ಟ ಆಗೋದಂತ ವಿಧಾನ ಯಾವ್ದು ಹೇಳ್ರಿ? ವರ್ಜಿಸುವ ವಿಧಾನ. ಅದನ್ನೇ ತಗೋತೀನಿ. ಹಾಗಾದ್ರೆ ವರ್ಜಿಸುವ ವಿಧಾನ ಏನ್ ಹೇಳ್ತಿತ್ತು ಅಂದ್ರೆ ಎಕ್ಸ್ ಅಥವಾ y ಈ ಯಾವ್ದ್ರೊಳಗರ ಎಕ್ಸ್ ನರ ತಗೋರಿ y ದನ ತಗೋತೀರಿ, ಆದ್ರೆ ಸಹಗುಣಕಗಳು ಸೇಮ್ ಇರ್ಬೇಕು. ಎಕ್ಸ್ ನ ಸಹಗುಣಕಗಳರ ಸೇಮ್ ಇರ್ಬೇಕಿಲ್ಲ, y ನ ಸಹಗುಣಕಗಳ ಸೇಮ್ ಇರ್ಬೇಕು. ಹಂಗ ಯಾವಾರ ಇದಾವ? ಇಲ್ಲೇ ಯಾವ್ದು ಇಲ್ಲ. ನಾನು ಏನ್ ಮಾಡ್ಕೋತೀನಿ? ಸೇಮ್ ಮಾಡ್ಕೋತೀನಿ. ಸೇಮ್ ಆಗ್ಬೇಕಂತಂದ್ರ ನಾ ಈಗೇನ್ ಮಾಡ್ತೀನಿ ಅಂದ್ರೆ ಎಕ್ಸ್ ನ ಸಹಗುಣಕಗಳು ಸೇಮ್ ಬರೋ ತರ ಮಾಡ್ಕೋತೀನಿ. ಹಾಗಾದ್ರೆ ಎರಡನೇ ಸಮೀಕರಣ ನೋಡ್ರಿ, ಎಕ್ಸ್ ನ ಸಹಗುಣಕ ಎಷ್ಟದ? 4 ಅದ. ಹಾಗಾದ್ರೆ ನನಗೆ ಇಲ್ಲಿ ಒಂದೇ ಸಮೀಕರಣದಾಗೂ ಎಕ್ಸ್ ನ ಸಹಗುಣಕ ಎಷ್ಟು ಬೇಕು? 4 ಬೇಕು ಅಂತಂದ್ರ ಹಾಗಾದ್ರೆ ನಾ ಸಮೀಕರಣ 1ಕ್ಕೆ ಎಷ್ಟರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ? 4ರಲ್ಲೇ ಮಲ್ಟಿಪ್ಲೈ ಮಾಡ್ತೀನಿ. ಸಮೀಕರಣ 2ಕ್ಕೆ ಮಲ್ಟಿಪ್ಲೈಡ್ ಬೈ 1. ಅವಾಗ ಏನಾಗ್ತದ ನೋಡ್ರಿ, 4ರಿಂದ ಸಮೀಕರಣ 1ಕ್ಕೆ ಮಲ್ಟಿಪ್ಲೈ ಮಾಡ್ಬೇಕ್ರಿ. ಹಾಗಾದ್ರೆ ಎಕ್ಸ್ ಬೆಲೆ ಏನ್ ಬಂತಂಗಿದ್ರ 35 ಡಿಗ್ರಿ ಬಂತು. ಈಗ ಎಕ್ಸ್ ಬೆಲೆ ಸಿಕ್ತು, y ಬೆಲೆ ಸಿಕ್ತು. ಈಗ ನಾ ಏನ್ ಮಾಡ್ಬೇಕಾದ್ರದ್ದು ಎಲ್ಲಾ ಕೋನಗಳನ್ನ ಕಂಡುಹಿಡಿಬೇಕು.
ಹಾಗಾದ್ರೆ ಕೋನ ಎ ನೋಡ್ರಿ, ಕೋನ ಎ ಏನದ, ಕೋನ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 2. ಕೋನ ಎ ಬೇಕಂದ್ರೆ ಏನ್ ಮಾಡ್ಬೇಕು, ನಾನು ಎಕ್ಸ್ ಬೆಲೆಗೆ 2 ಕೂಡಿಸ್ಕೋಬೇಕು. ಹಾಗಾದ್ರೆ ಎಕ್ಸ್ ಬೆಲೆ ಏನ್ ಬಂದದ, 35 ಡಿಗ್ರಿ ಪ್ಲಸ್ 2 ಅಂದ್ರೆ 2 ಡಿಗ್ರಿ. 35 ಡಿಗ್ರಿ ಪ್ಲಸ್ 2 ಡಿಗ್ರಿ ಎಷ್ಟಾಯ್ತು ಹಂಗಿದ್ರ, 37 ಡಿಗ್ರಿ. ಹಾಗಾದ್ರೆ ಕೋನ ಎ ಎಷ್ಟು ಸಿಕ್ತು ಹಂಗಿದ್ರ, 37 ಡಿಗ್ರಿ. ಈಗ ನೆಕ್ಸ್ಟ್ ಕೋನ ಬಿ, ಕೋನ ಬಿ ಏನದ ಹಂಗಿದ್ರ y ಪ್ಲಸ್ 3. ಹಾಗಾದ್ರೆ y ಬೆಲೆ ಸಿಕ್ಕದ ನಮ್ಗ, y ಬೆಲೆ ಎಷ್ಟದ 45 ಡಿಗ್ರಿ ಪ್ಲಸ್ 3 ಡಿಗ್ರಿ ಎಷ್ಟಾಗ್ತದ 48 ಡಿಗ್ರಿ. ಕೋನ ಬಿ ಬೆಲೆ ಎಷ್ಟು ಬಂತಂಗಿದ್ರ 48 ಡಿಗ್ರಿ. ಈಗ ನೆಕ್ಸ್ಟ್ ಯಾವ್ದು ನಂಗ, ಕೋನ ಸಿ. ಕೋನ ಸಿ ಇಸ್ ಈಕ್ವಲ್ಸ್ ಟು 3y ಪ್ಲಸ್ 8. 3 ಆಸ್ ಇಟ್ ಈಸ್ ಇಂಟು y ಅಂತಂದ್ರೆ ಎಷ್ಟದ 45 ಪ್ಲಸ್ 8. 45 ಮೂರ್ಲೆ ಎಷ್ಟು ಬಂದದಂಗಿದ್ರಿ ಇಲ್ಲಿ 135 ಡಿಗ್ರಿ ಪ್ಲಸ್ 8 ಡಿಗ್ರಿ ಇಸ್ ಈಕ್ವಲ್ಸ್ ಟು 135ಕ್ಕೆ 8 ಕೂಡಿಸಿದ್ರೆ ಎಷ್ಟಾಗ್ತದ 143 ಡಿಗ್ರಿ. ಕೋನ ಸಿ ಎಷ್ಟು ಸಿಕ್ತು ಹಂಗಿದ್ರ 143 ಡಿಗ್ರಿ. ಇನ್ನು ಲಾಸ್ಟ್ ಯಾವ ಕೋನ ಹಂಗಿದ್ರದು, ಕೋನ ಡಿ ಇಸ್ ಈಕ್ವಲ್ಸ್ ಟು 4x ಮೈನಸ್ 8. ಹೌದಾ, 4 ಇಂಟು ಎಕ್ಸ್ ಅಂತಂದ್ರೆ ಎಷ್ಟದ 35 ಡಿಗ್ರಿ ಮೈನಸ್ 8. 35 ನಕ್ಲೆ ಎಷ್ಟು ಬರ್ತದ ಹಂಗಿದ್ರ 340 ಡಿಗ್ರಿ. 35 ನಕ್ಲೆ ಎಷ್ಟು ಬರ್ತದ 340 ಡಿಗ್ರಿ ಮೈನಸ್ 8. 340ರಾಗ 8 ಹೋದ್ರೆ ಎಷ್ಟು ಉಳಿತದ 332 ಡಿಗ್ರಿ. ಕೋನ ಡಿ ಎಷ್ಟು ಬಂತಂಗಿದ್ರ 332 ಡಿಗ್ರಿ. ಹಾಗಾದ್ರ ಆ ಚಕ್ರೀಯ ಚತುರ್ಭುಜದ ಎಲ್ಲಾ ಕೋನಗಳನ್ನ ಕಂಡುಹಿಡಿರಿ ಅಂತ ಹೇಳಿದ್ರ, ಕೋನ ಎ ಅಂತಂದ್ರೆ ಎಷ್ಟದ 37 ಡಿಗ್ರಿ, ಕೋನ ಬಿ 48 ಡಿಗ್ರಿ, ಕೋನ ಸಿ 143 ಡಿಗ್ರಿ, ಕೋನ ಡಿ 332 ಡಿಗ್ರಿ. ಓಕೆ.